ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕಾ ಈಗ ಎಲ್ಲಿ ಹೊಂಟಾನಂದ್ರಿ? ಧಾರವಾಡ ಗ್ರಾಮೀಣ ಪ್ರದೇಶಕ್ಕೆ ಹೊಂಟಾನ. ಧಾರವಾಡ ಗ್ರಾಮೀಣ ಪ್ರದೇಶದ ಮಹಾಜನತೆ ಏನು ನೀವು ಬಯಸಾಕತ್ತೀರಿ ಅದು ಆಗತೈತಿ. ಯಾಕಂದ್ರೆ ಅಲ್ಲಿ ಒಬ್ಬ ಹೆಣ್ಮಗಳ ಶಾಸಕಿ ಇದ್ದಳು, ಗೊತ್ತೈತೇನ್ರಿ? ಆ ಶಾಸಕಿ ನಿಮಗೆ ಏನು ಮಾಡ್ಯಾಳ ಅನ್ನೋದು ನೀವು ಭಾಳ ಮನವರಿಕೆ ಮಾಡ್ಕೊಂಡು ನನಗೆ ತಿಳಿಸಾಕತ್ತೀರಿ. ಹಂಗಾದ್ರೆ ಆ ಶಾಸಕಿಗೆ 2023ಕ್ಕೆ ಮತ್ತು ವಿಧಾನಸಭಾ ಕಳಿಸ್ತೀರಿ. ಧಾರವಾಡ ಗ್ರಾಮೀಣದವ್ರ ಭಾಳ ಪ್ರೀತಿಯಿಂದ ಅಕ್ಕರೆಯಿಂದ ಅಕ್ಕ ತಂಗಿ ಸೊಸಿ ಮನೆ ಮಗಳಂತ ಕರೀತೀರಿ. ಎಲ್ಲರ ಜೊತೆ ಬೆರೆತಿರುವಂಥ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಸಹಿತ ಎಲ್ಲ ಸಮುದಾಯ ಜೊತೆ ಪ್ರೇಮ, ವಿಶ್ವಾಸ, ಸ್ನೇಹ ಮತ್ತು ಬಹಳಷ್ಟು ಹೃದಯವಂತಿಕೆಯಿಂದ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಏಕೈಕ ಶಾಸಕಿ ಅಂದರೆ ಅವಳೇ ನಿಮ್ಮ ಅಚ್ಚುಮೆಚ್ಚಿನ ಮಾಜಿ ಶಾಸಕಿ. ಇನ್ನು ಮುಂದೆ 2023ಕ್ಕೆ ಶಾಸಕಿ ಆಗವಳು. ಅವಳೇ ಸೀಮಾ ಮಸೂತಿ ಅಕ್ಕ. ಸೀಮಾ ಮಸೂತಿ ಅಕ್ಕ ಅಂದ್ರೆ ಎಷ್ಟು ಚಂದ ಕೇಳ್ತೀರಿ. ಎಲ್ಲರ ಮನೆ ಮಗಳಾಗಿ, ಎಲ್ಲರ ಸುಖ ದುಃಖದಲ್ಲಿ ಭಾಗಿಯಾಗಿ, ಯಾರ ಮನೆಯಲ್ಲಿ ಸಾವು ನೋವಾಗಲಿ, ಯಾರ ಮನೆಯಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮ ಕಾರ್ಯಕ್ರಮವಾಗಲಿ ಅಲ್ಲಿ ಎಲ್ಲರಿಗಿಂತ ಮುಂಚಿತ ಹಾಜರು ಅವಳೇ ಸೀಮಾ ಮಸೂತಿ. ಸೀಮಾ ಮಸೂತಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಶಾಸಕಿ ಇದ್ಲು. ನೇರವಾಗಿ ಯಡಿಯೂರಪ್ಪ ಹತ್ತಿರ ಹೋಗೋಗಿ ನನ್ನ ಕ್ಷೇತ್ರಕ್ಕೆ ಇಂತಿಷ್ಟು ಅನುದಾನ ಬೇಕೇ ಬೇಕು ಅಂತ ಹಠ ಹಿಡಿದು ಆ ಸಾವಿರಾರು ಕೋಟಿ ರೂಪಾಯಿ ಇವತ್ತು ತಂದದ್ದು ನಿಮಗೆ ಜ್ವಲಂತ ಸಾಕ್ಷಿ. ಅನೇಕ ಅಭಿವೃದ್ಧಿ ನಿಗಮಗಳಿಂದ ಮಹಿಳೆಯರಿಗೆ ಯಾವ ರೀತಿಯ ಸ್ವಾವಲಂಬನ ಕಾರ್ಯಕ್ರಮ ಆಗಬೇಕು, ಯಾವ ರೀತಿ ನಿಗಮದಿಂದ ಎಷ್ಟು ಸಾಲ ಸೌಲಭ್ಯ ಸಿಗಬೇಕು, ಅಲ್ಲಿ ಎಲ್ಲ ನಿಗಮಗಳಿಗೂ ಜೊತೆ ಒಂದು ಅನ್ಯೋನ್ಯ ಸಂಬಂಧ ಇಟ್ಕೊಂಡಂಥ ಏಕೈಕ ಮಹಿಳೆ ಸೀಮಾ ಮಸೂತಿ ಅಲ್ರಿ. ಸೀಮಾ ಮಸೂತಿ ಒಳ್ಳೆಯ ಮಣಿತನದಿಂದ ಬಂದವಳು, ಅಪಾರವಾದ ದೇವರ ಆಸ್ತಿ ಜಮೀನು ಕೊಟ್ಟಂಥ ಮಹಿಳೆ. ಆದ್ರೆ ಆಕೆಗೆ ಜನಸೇವೆ ಮಾಡುವ ಆಸೆ. ನೀವು 5 ವರ್ಷ ಶಾಸಕಿ ಮಾಡಿದ್ರಿ, ಇನ್ನು 2023ಕ್ಕೆ ಮತ್ತೆ ಪರ್ಮನೆಂಟ್ 5 ವರ್ಷ ಶಾಸಕಿ ಮಾಡೋ ಸಲುವಾಗಿ ಹೊಂಟೇರಿ. ನಿಜವಾಗಿ ನೀವು ಗ್ರಾಮೀಣ ಪ್ರದೇಶದ ಜನರು ಪುಣ್ಯವಂತರಲ್ರಿ. ಯಾಕೆ ಹೇಳಾಕತ್ತಾನ ಕಾಕ ಸೀಮಾ ಮಸೂತಿದಂತಿರ್ಬೇಕು? ಸೀಮಾ ಮಸೂತಿ ನಾವು ಅನೇಕ ಹಳ್ಳಿಗಳಲ್ಲಿ ಅನೇಕ ಗ್ರಾಮಸ್ಥರನ್ನು ವಿಚಾರ ಮಾಡಿದಾಗ ಇದೇ ಧಾರವಾಡ ನಗರದಲ್ಲಿಯೂ ಸಹಿತ ಅನೇಕ ಗ್ರಾಮೀಣ ಪ್ರದೇಶದ ಜನರು ತಮ್ಮ ವ್ಯಾಪಾರ ವಹಿವಾಟು, ಕೀಟನಾಶಕ, ಹೊಲಗದ್ದೆಗಳ ಪ್ರತಿಯೊಂದು ಸಾಮಾನು ತೆಗೆದುಕೊಳ್ಳಲಿಕ್ಕೆ ಅವರು ಧಾರವಾಡನೇ ಅವಲಂಬಿತರಾಗಬೇಕು. ಅದೇ ಧಾರವಾಡದ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತು ಸೀಮಾ ಅಕ್ಕ ಹೆಂಗ್ರಿ ಅಂದ ತಕ್ಷಣ ಧಾರಾಳವಾಗಿ ಹೃದಯವಂತರಾಗಿ ಹೇಳ್ತಾರೆ, ಅವಳು ಈ ಸಾರಿ 2023ಕ್ಕೆ ಶಾಸಕಿ ಆಗ್ತಾಳ. ಅದು ಹೆಂಗಾಗ್ತಾಳಂತೇರಿ? ಯಾಕೆ ಸೀಮಾ ಮಸೂತಿ ಶಾಸಕಿ ಆಗಬೇಕಂತೇರಿ? ಅವಾಗ ಹೇಳ್ತಾರ, ನಮಗೆ ಹೋದ ತಕ್ಷಣ ಸಿಗಬೇಕು, ಅವಳು ನಮಗೆ ಶಾಸಕಿ ಬೇಕು. ಯಾವಾಗ ಹೋದರೂ ಸಹಿತ ನಮ್ಮ ನೋವು ನಲಿವುಗಳಿಗೆ ಸ್ಪಂದನೆ ಮಾಡ್ತಾಳ. ಯಾವಾಗ ಹೋದರೂ ಸಿಗ್ತಾರ. ಅವರ ಯಜಮಾನರು ಸಹಿತ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿ ತಮ್ಮ ಧರ್ಮಪತ್ನಿಗೆ ಕೊಟ್ಟು ಅದನ್ನು ಇತ್ಯರ್ಥ ಮಾಡುವಲ್ಲಿ ಎತ್ತಿದ ಕೈ ಈ ಮಹಿಳಾ ನಾಯಕಿ. ಉತ್ತರ ಕರ್ನಾಟಕದಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಂತ್ರಿ ಸ್ಥಾನದಿಂದ ವಂಚಿತಳಾದಂಥ ಈ ಸೀಮಾ ಮಸೂತಿ ಇನ್ನು ಮುಂದೆ ಏನಾದರೂ ಮತ್ತೆ BJP ಸರ್ಕಾರ ಬಂದರೆ ಸೀಮಾ ಮಸೂತಿ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಆಗುತ್ತಾಳ್ರಿ. ಬರ್ಕೋರಿ ಅದನ್ನು. ಯಾಕೆ ಹೇಳಾಕತ್ತೇನೆ? ಯಾವ ಮಹಿಳೆ ತನ್ನ ಮಹಿಳೆ ಮತ್ತು ಇನ್ನಿತರ ತನ್ನ ಕ್ಷೇತ್ರದ ಜನತೆಯ ಸುಖ ದುಃಖಗಳ ವಿಚಾರಕ್ಕಾಗಿ ಸ್ಪಂದಿಸ್ತಾಳ, ಅವರ ಜೊತೆ ಅನ್ಯೋನ್ಯ ಸಂಬಂಧ ಇಟ್ಕೋತಾಳ, ನಿರಂತರವಾಗಿ ಅವರ ಸುಖ ದುಃಖಗಳಿಗೆ ಅಹವಾಲುಗಳಿಗೆ ಸ್ಪಂದನೆ ಯಾರು ಮಾಡ್ತಾರ ಅಂಥವ್ರು ನಮಗೆ ಶಾಸಕರು ಬೇಕ್ರಿ. ಈಗ ಕೆಲವರು ಶಾಸಕರು ಬರಾಕತ್ತಾರ ನೋಡ್ರಿ. ಎಲ್ಲಿದಾರ ಶಾಸಕರು ಅಂದ್ರೆ ಬೆಂಗಳೂರಿಗೆ ಹೋಗ್ಯಾರ. ಮನೆಯಾಗಿ ಇದ್ದು ಸಹಿತ ಇಲ್ಲಂತ ಹೇಳುವ
ಪರಿಪಾಲನೆ ಪದ್ಧತಿ ಇಟ್ಕೊಂಡಿರಿ ಅಂಥವ್ರು ಇನ್ನು ಮನೆಗೆ ಹೋಗೋ ಸಲುವಾಗಿ ಇದೇ ಮೋದಿ ಸಾಹೇಬರು ಗುಜರಾತ್ ಮಾಡೆಲದ ತಂತ್ರಗಾರಿಕೆಯನ್ನು ಇನ್ನು ಮುಂದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತರುವಂಥ ಒಂದು ಶಕ್ತಿ ಉದ್ಭವ ಮಾಡ್ಕೊಂಡು ಬಂದಾಳ ಅಂದ್ರೆ ಇನ್ನು ಮುಂದೆ ನಾಯಕಿಯಾಗುವಂಥ ಶಕ್ತಿ ಇದೇ ಸೀಮಾ ಮಸೂತಿ ಇನ್ನು ಮುಂದೆ ರಾಜ್ಯದಲ್ಲಿ ಮಹಿಳಾ ಪತಾಕೆ ಹಾರಿಸುವಲ್ಲಿ ತಲ್ಲೀನ ಆಗ್ತಾಳನ್ನೋದ ಗ್ರಾಮೀಣ ಭಾಗದ ಜನತೆ. ನೋಡ್ರಿ, ಅಲ್ಪಸಂಖ್ಯಾತ ಮಹಾಪೂರದಲ್ಲಿ ಇದ್ದಂಥ ಜನತೆಯಲ್ಲಿ ಅಲ್ಪಸಂಖ್ಯಾತರ ಜೊತೆ ಅನೇಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಮಹಿಳೆಯರಿಗೆ ಸಾಲ ಸೌಲಭ್ಯ ಸ್ವಾವಲಂಬನ ಬದುಕು ಸಲುವಾಗಿ ಕರಕುಶಲ ಮಾಡಿ ಅವರು ದೈನಂದಿನವಾಗಿ ಮನೆಯಲ್ಲಿಯೇ ಒಂದು ಕಸುಬನ್ನು ಮಾಡಿ ತಮ್ಮ ಹೊಟ್ಟೆ ಉಪಾಯಗಳನ್ನು ತಾವೇ ಇತ್ಯರ್ಥ ಮಾಡೋಗೋಸ್ಕರ ಅವರಿಗೆ ಅನೇಕ ಸಾಲ ಸೌಲಭ್ಯದ ಚೆಕ್ಗಳನ್ನು ವಿತರಣೆ ಮಾಡಿದಂಥ ಏಕೈಕ ಮಹಿಳೆ ಅಂದರೆ ಅವಳೇ ಸೀಮಾ ಮಸೂತಿ ಅಲ್ರಿ. ಸೀಮಾ ಮಸೂತಿ ಈಗ ಮನೆ ಮಗಳಾಗಿ ಸಂಚಾರ ಮಾಡಕತ್ತಾಳ. ಯಾರ ಮನೆಗೆ ಹೋದರೂ ಸಹಿತ ಬನ್ರಿ ಅಕ್ಕ ಅವ್ರ, ಬನ್ರಿ ನಮ್ಮ ಮನೆ ಮಗಳ, ನಮ್ಮ ಸೊಸಿ, ನಮ್ಮ ತಾಯಿ, ನಮ್ಮ ತಂಗಿ ಅನ್ನಕತ್ತಾರ. ಅಂದಮೇಲೆ ಇನ್ನು ಬರುವ 2023ರಾಗ 50,000 ಮತಗಳ ಅಂತರದಿಂದ ಎಲ್ಲಾದರೂ ಸೀಮಾ ಮಸೂತಿ ಆರಿಸಿ ಬರ್ತಾಳ ಅನ್ನೋದು ಅವರ ಅಭಿಮಾನಿ ಬಳಗ ಹೇಳಕತ್ತೈತೆ ಅಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಶಾಸಕ ಯಾವಾಗಲೂ 24/7 ಅವನಿಗೆ ಸರ್ಕಾರದ ಅನೇಕ 5 ಲಕ್ಷದಿಂದ 5.5 ಲಕ್ಷ ರೂಪಾಯಿ ವೇತನ ಕೊಡ್ತಾರೆ. ಅದು ಒಂದು ತಲೆಯಾಗಿ ಇಟ್ಕೋರಿ. ಶಾಸಕ ಅಂದ್ರೆ ಅವೇನ ಕೋಲಾಪುರ ಮಹಾರಾಜ ಅಲ್ರಿ, ಏನು ಗವರ್ನರ್ ಅಲ್ಲ. ಅವನಿಗೆ ನಮ್ಮ ತೆರಿಗೆ ಹಣದಿಂದ 5.5 ಲಕ್ಷ ರೂಪಾಯಿ ಅವಂಗ ಸಂಬಳ ಕೊಡ್ತಾರೆ. TADA ಕಂಪ್ಯೂಟರ್ ಆಪ್ರೇಟರ್ ಹಿಡ್ಕೊಂಡು ಪ್ರತಿಯೊಂದು ಆಪ್ತ ಸಹಾಯಕ ಹಿಡ್ಕೊಂಡು ಕೊಡ್ತಾರೆ. ಅದು ಯಾರ ದುಡ್ಡು? ಅದು ತೆರಿಗೆ ದುಡ್ಡು, ನಮ್ಮ ದುಡ್ಡು. ಈ 5.5 ಲಕ್ಷ ರೂಪಾಯಿ ತೊಗೊಂಡು ಇವು ಮೋಜ ಮಜಾ ಮಸ್ತಿ ಮಾಡ್ಕೊತ ಹೋದ್ರಂದ್ರೆ ಆಮೇಲೆ ಆ ಗ್ರಾಮೀಣ ಕ್ಷೇತ್ರದ ಜನತೆಯ ಪರಿಸ್ಥಿತಿ ಏನ್ರಿ? ನಮ್ಮನ್ನು ಅವಲಂಬನೆ ಮಾಡಿ ಕೊಡ್ತಾರ ಅವರು. ಯಾವ ಶಾಸಕ ನಮ್ಮ ಬಗ್ಗೆ ಅಪಾರ ಕಾಳಜಿ ಹೊಂದ್ಯಾನ, ನಮ್ಮ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾನೆ, ನಮ್ಮ ಕ್ಷೇತ್ರಕ್ಕೆ ಅನೇಕ ಉದ್ಯೋಗ ಭರವಸೆಗಳನ್ನ ಕೊಡ್ತಾನೆ, ಎಷ್ಟೋ ಜನರು ಪಡಿತರ ಚೀಟಿಯಿಂದ ವಂಚಿತರಾಗಿದ್ದಾರೆ, ಎಷ್ಟೋ ವಿಧವೆಯರು ಮನೆಯಲ್ಲದ ಬದುಕಾಕತ್ತಾರ, ಅವ್ರಿಗೆಲ್ಲ ಒಂದು ಸೂರು ಕಲ್ಪಿಸಿಕೊಡುವಂಥ ಈ ಮಹಿಳೆಗೆ ಮಾತ್ರ ಅದು ಇಚ್ಛಾಶಕ್ತಿ ಐತಿ. ಅವಳೇ ಸೀಮಾ ಮಸೂತಿ. ಇನ್ನು 2023ರಾಗ ಅನೇಕ ಗ್ರಾಮೀಣ ಭಾಗದ ಹಳ್ಳಿಯ ಜನರು ಥೈ ಕುಣಿಯಾಕತ್ತಾರ. ಸೀಮಾ ಮಸೂತಿನ ಬಾವುಟ ಹಾರಸಾರ. 2023ರಾಗ ಪ್ರಮಾಣ ವಚನ ತಗೋತಾಳ ಈ ಅಕ್ಕ. ಸೀಮಾ ಮಸೂತಿ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಅನೇಕ ರಾಜ್ಯ ಮತ್ತು ಕೇಂದ್ರ ನಾಯಕರ ಜೊತೆ ಒಡನಾಟಿ ಸಂಬಂಧ. ನೋಡಿದಿರಿ ಇವತ್ತು ನೀವು ಸೀಮಾ ಮಸೂತಿಯ ಚಲನವಲನ. ನೀವು 4 ಹೆಜ್ಜೆ ಹಾಕಿದ್ರೆ 40 ಹೆಜ್ಜೆ ಸ್ಪೀಡಾಗಿ ಹೋಗುವ ಈ ಹೆಣ್ಮಗಳು ಕೇವಲ ಜನಸೇವೆ, ಜನರಿಗಾಗಿ, ಜನರಿಗೋಸ್ಕರ, ಜನತೆಯ ಆಶೀರ್ವಾದ ನನ್ನ ಮೇಲೆ ಇರುವಾಗ ನಾನು ಶಾಸಕಿ ಆಗ್ತೀನಿ. ಜನತೆ ನನ್ನ ದೇವರು, ಆ ದೇವರು ನನ್ನ ಎಲ್ಲಿಯವರೆಗೆ ಆಶೀರ್ವಾದ ಮಾಡ್ತಾರ ಅಲ್ಲಿಯವರೆಗೆ ಅವರ ಸೇವೆ ನಾನು ಸದಾ ಸಿದ್ಧ ಅಂತಾಳ. ಮಾಜಿ ಶಾಸಕಿಯಾಗಿ ಮನೆ ಹಾಕ್ಕೊಂಡ್ಲಲ್ರಿ. ಎಷ್ಟೋ ಜನರು ಇವತ್ತು ನನ್ನ ಮತದಾರ ನನ್ನ ಸೋಲ್ಸ್ಯಾರಂತ ಹೇಳಿ ಮಣಿ ಹಿಡ್ಕೊಂಡು ಕೊಡ್ತಾರ, ವಿರೋಧಿ ಚಟುವಟಿಕೆ ಮಾಡ್ತಾರ, ಬರುವಂಥ ಶಾಸಕನ ಪ್ರತಿಯೊಂದು ಕೆಲಸಗಳಿಗೆ ಅಡ್ಡಿ ಆತಂಕಗಳನ್ನು ಮಾಡ್ತಾರ, ವಿರೋಧಿ ಗುಂಪುಗಳನ್ನ ತಯಾರು ಮಾಡ್ತಾರ. ಆದರೆ ಈ ಮಹಾನ್ ಶಾಸಕಿ, ಮಾಜಿ ಶಾಸಕಿಯಾಗಿ ಮನೆಗೆ ಕೂತರೂ ಸಹಿತ ಪ್ರತಿ ಮನೆಗೆ ಟಚ್ ಇಟ್ಕೊಂಡು ಎಲ್ಲರ ಮನೆ ಮಗಳಾಗಿ ಮನೆ ಮಾತಾಗಿರುವ ಈ ಹೆಣ್ಮಗಳು ಇನ್ನು ಕೆಲವೇ ದಿನಗಳಲ್ಲಿ ಅಖಾಡಕ್ಕೆ ಇಳಿಯಾಕತ್ತಾಳ. ಇನ್ನು ಆಕೆಗೆ ಬಿ ಫಾರ್ಮ್ ಕೊಡ್ತಾರ. ಇವರ ದೊಡ್ಡ ಒಂದು ನಾಯಕರ ಗುಂಪು ಗುಜರಾತ್ ಮಾಡೆಲ್ ಟೈಪು ಈಗ ಕನಿಷ್ಠ ಇಲ್ಲಂದ್ರೂ 30ರಿಂದ 40 ಹೆಣ್ಣು ಮಕ್ಕಳಿಗೆ BJPದಿಂದ ಟಿಕೆಟ್ ಕೊಟ್ಟು ಹೊಸ ಮುಖಗಳನ್ನು ಆರಿಸಿ ತರಿಸುವ ಸಲುವಾಗಿ ಇನ್ನು ಸೀಮಾ ಮಸೂತಿ ಗ್ರಾಮೀಣ ಭಾಗದಾಗ ತನ್ನ ಬಾವುಟ ಹಾರಿಸುವುದೇ ಇದೇ ವಿಶೇಷ ಸುದ್ದಿ. ಈ ವಿಶೇಷ ಸುದ್ದಿ ನಿಮಗೆ ಹೆಂಗೆ ಅನಿಸ್ತೈತ್ರಿ? ಸೀಮಾ ಅಕ್ಕನ ಅಭಿಮಾನಿ ಬಳಗದವರ ಸೀಮಾ ಮಸೂತಿ ಏನೇನು ಕಾರ್ಯಕ್ರಮ ಹಾಕೊಂಡಾಳ, ಇನ್ನು ಮುಂದೆ ಏನೇನು ಮಾಡ್ತಾನೆ ಅನ್ನೋದು ತನ್ನದೇ ಆದಂಥ ಇನ್ನು ಕೆಲವೇ ದಿನಗಳಲ್ಲಿ ಪ್ರಣಾಳಿಕೆ ಬಿಡ್ತಾಳ. ಇನ್ನು ಗ್ರಾಮೀಣ ಭಾಗದ ಜನತೆ ಮತ್ತೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತೆ ವಿಧಾನಸೌಧದತ್ತ ಹೋಗೋದು ಬೇಡ, ಸೀಮಾ ಮಸೂತಿ ಮನೆಗೆ ಹೋದರೆ ಸಾಕು, ನಿಮ್ಮ ಕೆಲಸ ಆಗತೈತಿ. ಅದೇ ಪ್ರಮಾಣ ವಚನ ಮಾಡಿ ಹೇಳ್ತಾಳ ಇವಳೆ ಅಕ್ಕ ಸೀಮಾ ಅಕ್ಕ. ಹಂಗಾದ್ರೆ ಧಾರವಾಡ ಗ್ರಾಮೀಣದ ಜನತೆ ಹೆಂಗೆ ಅನಿಸ್ತೈತಿ ಈ ವಿಡಿಯೋ ನಿಮಗೆ? ಕಾಕ ಹೆಂಗೆ ಹೇಳ್ಯಾನ ಅನ್ನೋದು ನಿಮಗೆ ಹೆಂಗೆ ಅನಿಸ್ತೈತಿ? ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ತೀರಿ. ಹಂಗಾದ್ರೆ ಮತ್ತೆ ಬೇರೆ ಸುದ್ದಿ ಹಂಗೆ ಬರಲ್ರಿಪ್ಪ. ನಮಸ್ಕಾರ.